ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ ನೀಟ್ 2025 ಅಪ್ಡೇಟಿಂಗ್ ಸ್ವಾಗತ ಫ್ರೆಂಡ್ಸ್. ಭಾಳ ಸಂಜೀಗ ಕರ್ನಾಟಕದ್ದು ಫಸ್ಟು ನೀಟ್ ರಿಸಲ್ಟ್ ಬಗ್ಗೆ ನೀಟ್ ಯಾವಾಗ ಬರ್ಬೋದು ಅಂತ ಕೇಳ್ತಾಯಿದ್ರು. ಆಮೇಲೆ ನೀಟ್ ರಿಸಲ್ಟ್ ಬಂದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನೇನು ಕರ್ನಾಟಕದಲ್ಲಿ ಇರುತ್ತೆ ಅಂತ ಕೇಳ್ತಾಯಿದ್ರು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೆಲ್ ಹಾಕೊಂಡು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಮತ್ತು ನೆಕ್ಸ್ಟ್ ಅಪ್ ಟು ನಿಮಗೆ ಆಪ್ಷನ್ ಎಂಟ್ರಿ ಮುಗಿಯೋವರೆಗೂ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಕೌನ್ಸಿಲಿಂಗ್ ಆದಮೇಲೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಿಮಗೆ ಸ್ಕಾಲರ್ಶಿಪ್ದು ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಮೊದಲಿಗೆ ಈಗ ನೀಟ್ ರಿಸಲ್ಟ್ ನೀವು ಆಲ್ರೆಡಿ ಈಗ ಗೂಗಲ್ ಸರ್ಚ್ ಮಾಡಿರ್ಬೋದು. ಅಲ್ಲಿ ಎಕ್ಸ್ಪೆಕ್ಟೆಡ್ ಡೇಟು June 14 ಅಂತ ಹೇಳ್ತಾರೆ. ಫ್ರೆಂಡ್ಸ್, ಅದು ಕನ್ಫರ್ಮೇಷನ್ ಅಲ್ಲ, ಎಕ್ಸ್ಪೆಕ್ಟೆಡ್ ಅಂತ ಕೊಡ್ತಾರೆ. ಒಂದು ವೆಬ್ಸೈಟಲ್ಲಿ June 14, ಒಂದು ವೆಬ್ಸೈಟಲ್ಲಿ June 15 ಅಂತ ಹೇಳ್ತಾರೆ. ಮೋಸ್ಟ್ ಪ್ರಾಬಬಲಿ ನನ್ನ ಪ್ರಕಾರ ನಿಮಗೆ ಬಿಫೋರ್ June 20 ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ರಿಸಲ್ಟು ನೀವು ಅಷ್ಟು ಕನ್ಸಿಡರ್ ಮಾಡ್ಕೊಳ್ಳಿ ಬಿಫೋರ್ June 20 ಅಂತ. ಓಕೆ, 14 ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ದಾರೆ. ಎಕ್ಸಾಕ್ಟು ಏನು ಕನ್ಫರ್ಮೇಷನ್, ಆಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ 1 or 2 days ಬಿಫೋರು ವೆಬ್ಸೈಟಲ್ಲಿ NT ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ. ನಾನು ಅಪ್ಡೇಟ್ ಮಾಡ್ತೀನಿ. ಬಂದುಬಿಟ್ಟ ತಕ್ಷಣ ನೀವು ಇಷ್ಟು ಕನ್ಸಿಡರ್ ಮಾಡ್ಕೊಳ್ಳಿ ಈಗ ಬಿಫೋರ್ June 20 ಅಂತ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್, ರಿಸಲ್ಟ್ ಬಂದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರ್ತಂದರೆ ಫ್ರೆಂಡ್ಸ್, ರಿಸಲ್ಟ್ ಬಂದಮೇಲೆ ನಮ್ಮ KA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಬಿಡ್ತಾರೆ. ಇವಾಗ ಯಾರು KCT ಬರೆದಿದ್ದಾರಲ್ಲ ಅವರು ಇನ್ನೊಂದು ಸತಿ ಏನು ರಿಜಿಸ್ಟ್ರೇಷನ್ ಮಾಡೋಂಗಿಲ್ಲ. ಜಸ್ಟ್ ನೀವು ಲಾಗಿನ್ ಮಾಡ್ಕೊಂಡು ನಿಮ್ಮ ನೀಟ್ ರೋಲ್ ನಂಬರ್ ಹಾಕೋದಿರುತ್ತೆ ಅಷ್ಟೇ. ಯಾರು ಓನ್ಲಿ ನೀಟ್ ಬರೆದಿಲ್ಲ ಅವ್ರು ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಿಮ್ಮ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅವರು ಆಟೋಮೆಟಿಕ್ ವೆರಿಫೈ ಮಾಡ್ತಾರೆ. ಓಕೆ, ಡಾಕ್ಯುಮೆಂಟ್ಸ್ ಅಂದರೆ ಅದೇ ನಿಮ್ಮದು ಕಾಸ್ಟ್, ಇನ್ಕಮ್ ಕಾಸ್ಟು ಮತ್ತು ನೆಕ್ಸ್ಟ್ ನಿಮ್ಮದು ಸ್ಟಡಿ ಡೀಟೇಲ್ಸು ಎಲ್ಲ ಹಾಕೋದಿರುತ್ತೆ. ಆಟೋಮೆಟಿಕ್ ವೆರಿಫೈ ಮಾಡ್ತಾರೆ. ಈಗ ಲಾಸ್ಟ್ ಇಯರ್ ಎಲ್ಲ ಆಫ್ಲೈನ್ ವೆರಿಫಿಕೇಷನ್ ಇತ್ತು, ಇವಾಗ ಆನ್ಲೈನ್ ವೆರಿಫಿಕೇಷನ್ ಇದೆ. ಆಟೋಮೆಟಿಕ್ ವೆರಿಫಿಕೇಷನ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಆದಮೇಲೆ ಏನು ಮಾಡ್ತಂದರೆ ನೀವೇನು ಸ್ಟೇಟ್ ರ್ಯಾಂಕ್ ಅನ್ಕೋತೀರ ಅದಕ್ಕೆ ಸ್ಟೇಟ್ ರ್ಯಾಂಕ್ ಅನ್ನಲ್ಲ, ಬಟ್ ಸ್ಟೇಟ್ ರ್ಯಾಂಕ್ ಅನ್ಕೋಬೋದು. ಓಕೆ, ರಿಜಿಸ್ಟ್ರೇಷನ್ ಆದಮೇಲೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ನೀಟು ಬರೆದಿದ್ದಾರೆ, ಎಷ್ಟು ಜನದ ರಿಸಲ್ಟ್ ಬಂದಿದೆಯಲ್ಲ ಅದ್ರ ಪ್ರಕಾರ ಬಿಡ್ತಾರೆ. ಅಲ್ಲಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಕರ್ನಾಟಕದಲ್ಲಿ ನಂದು ಇಷ್ಟು ರ್ಯಾಂಕ್ ಇದೆ ಅಂತ ಐಡಿಯಾ ಬರುತ್ತೆ. ಅದಕ್ಕೆ ನಾವು ಸ್ಟೇಟ್ ರ್ಯಾಂಕ್ ಅನ್ಕೋತೀವಿ. ಬಟ್ ಅವರು ಏನು ಮಾಡ್ತಾರೆ ಅಂದರೆ ಸ್ಟೇಟು ರಿಜಿಸ್ಟರ್ ಯಾರು ನಮ್ಮ ಕರ್ನಾಟಕದಲ್ಲಿ ರಿಜಿಸ್ಟರ್ ಮಾಡಿದಾರಲ್ಲ ಅವ್ರು ಲಿಸ್ಟ್ ಬಿಡ್ತಾರೆ. ನಮ್ಮ ಸ್ಟೇಟ್ ಅವರು, ಔಟ್ ಆಫ್ ಸ್ಟೇಟ್ ಅವರು. ಸೊ ನಾವು ನಮ್ಮ ಸ್ಟೇಟಲ್ಲಿ ಟೋಟಲ್ ಸೀಟ್ಸ್ಗೆ ಕನ್ಸಿಡರ್ ಮಾಡ್ಕೊಂಡು ನೋಡ್ಕೋಬೋದು. ಆಮೇಲೆ ನಿಮ್ಮ ಕ್ಯಾಟಗರಿ ಅವರು ಎಷ್ಟು ಜನ ಇದ್ದಾರೆ, ಅದರಲ್ಲಿ ನಿಮ್ಮ ಮೇಲ್ ರ್ಯಾಂಕ್ ಅವರು. ಓಕೆ, ಮತ್ತು ಇಲ್ಲಿ ಕೌನ್ಸಿಲಿಂಗ್ ಏನು ಕನ್ಸಿಡರ್ ಮಾಡ್ತಾರೆ ಅಂದರೆ ನಿಮಗೆ ಆಲ್ ಇಂಡಿಯಾ ರ್ಯಾಂಕೇ ಕನ್ಸಿಡರ್ ಮಾಡ್ತಾರೆ. ಅದೇ ನಮ್ಮ ಸ್ಟೇಟಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಸ್ಟೇಟಲ್ಲಿ ಈಗ 1,10,000 ಜನ ಬರ್ದಿದ್ದಾರೆ. ಅದರಲ್ಲಿ ರಿಸಲ್ಟು ಬಂದು ಯಾರ್ದು ಪಾಸ್ ಆಗಿದ್ದಾರೆ, ಆಮೇಲೆ ಯಾರ್ದು ರ್ಯಾಂಕ್ ಬಂದಿಲ್ಲ ಅವ್ರದ್ದು ಯಾರು ರಿಜಿಸ್ಟರ್ ಮಾಡ್ತಾರೆ ಅವ್ರದ್ದೊಂದು ಲಿಸ್ಟ್ ಬಿಡ್ತಾರೆ. ಅವಾಗ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ನನಗೆ ಸೀಟ್ ಸಿಗುತ್ತೋ ಇಲ್ಲೋ ಅಂತ. ಭಾಳ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ನನಗೆ ಎಷ್ಟು ಬಂದು ಸಿಗುತ್ತೋ ಇಲ್ಲೋ ಅಂತ. ಯಾವಾಗ ಗೊತ್ತಾಗೋದಂದರೆ ನಮ್ಮ ಸ್ಟೇಟಲ್ಲಿ ನಿಮ್ಗಿಂತ ರ್ಯಾಂಕು ಕಡಿಮೆ ಇದ್ದವರು ಕಡಿಮೆ ಇರಬೇಕು. ಅವಾಗ ನಿಮ್ಗೆ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೀವು ನಿಮ್ಗೆ ಎಲ್ಲಿ ತನಕ ನೀವು ಕನ್ಫರ್ಮೇಷನ್ ಮಾಡ್ಕೋಬೇಕಂದ್ರೆ ನೀವು ಕರ್ನಾಟಕ ನೀಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲಿಸ್ಟ್ ಬಿಡ್ತಾರಲ್ಲ ಅಲ್ಲಿ ತನಕ ನೀವು ವೇಟ್ ಮಾಡಬೇಕು. ಅದು ಬಿಟ್ಟು ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ, ನಿಮಗೆ ಡೀಟೇಲಾಗಿ ಅನಲೈಸ್ ಮಾಡ್ತೀನಿ. ಓಕೆ, ಅದಾದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಕಂಬೈನ್ಡ್ ಆಪ್ಷನ್ ಎಂಟ್ರಿ ಇರುತ್ತೆ, KCT ಮತ್ತು ನೀಟು. ಓಕೆ, ಇದೆಲ್ಲ ಪ್ರೊಸೀಜರ್ ನಿಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮಗೆ ನೀಟ್ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಿಮ್ಮ ರಿಸಲ್ಟ್ ಬಂದು ವಿದಿನ್ 1 ವೀಕಲ್ಲಿ ನಮ್ಮ KA ಅವರು ಸ್ಟಾರ್ಟ್ ಮಾಡ್ತಾರೆ. ವಿದಿನ್ 1 ವೀಕಲ್ಲಿ ಸ್ಟಾರ್ಟ್ ಮಾಡ್ತಾರೆ. ರಿಸಲ್ಟ್ ಬಂದಮೇಲೆ ನೀಟ್ ರಿಸಲ್ಟ್ ಬಂದಮೇಲೆ ಕನ್ಸಿಡರ್ ಮಾಡ್ಕೊಳ್ಳಿ. ವಿದಿನ್ 1 ವೀಕಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅದಾದಮೇಲೆ ಲಿಸ್ಟು 1 ವೀಕ್ ನೀವು ರಿಜಿಸ್ಟ್ರೇಷನ್ ಮಾಡೋಕ್ಕೆಲ್ಲ ಟೈಮ್ ಕೊಡ್ತಾರೆ. ಅದಾದಮೇಲೆ ರಿಸಲ್ಟ್ ಬಿಡ್ತಾರೆ. ಓಕೆ, ಸೊ ಇಷ್ಟು ಕನ್ಸಿಡರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಭಾಳ ಸ್ಟೂಡೆಂಟ್ಸ್ ಕ್ವಶನ್ ಕೇಳ್ತಾ ಇದ್ರು, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.